ಸ್ಕೂಟರ್ ರೆಂಟಿಗೆ ಸಿಗುತ್ತಾ ಅಂತ ಇಲ್ಲಿ ರಿಸೆಪ್ಷನ್ ಹತ್ರ ಕೇಳ್ತಾ ಇದ್ದೀವಿ. ಈ ಫುಡ್ನ ಇಷ್ಟ ಪಡೋರ್ಗೆ ಈ ಪ್ಲೇಸ್ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಸಿಂಗಪೂರ್ನಿಂದ ಲಂಕಾವಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಲಂಕಾವಿ ಬಂದ್ಬಿಟ್ಟು ಮಲೇಷ್ಯಾದಲ್ಲಿ ಒಂದು ಐಲ್ಯಾಂಡ್ ಇದು. ಸೊ ಈ ವ್ಲಾಗ್ ಅಲ್ಲಿ ನಾನು ನಿಮ್ ಜೊತೆ ನಮ್ಮ ಕಂಪ್ಲೀಟ್ ಫ್ಲೈಟ್ ಜರ್ನಿನ ಶೇರ್ ಮಾಡ್ತೀನಿ. ಸೊ ಕ್ಯಾಬಿಗೆ ವೇಟ್ ಮಾಡ್ತಾ ಇದ್ವಿ. ಕ್ಯಾಬ್ ಬಂದಿದೆ ಇವಾಗ. ಅಂಡ್ ನೀವು ನೋಡ್ತಾ ಇರ್ಬೋದು ಲೇಡಿ ಡ್ರೈವರ್ ಇದ್ದಾರೆ. ಇವ್ರಿಗೆ ಏಜ್ ಏನಿಲ್ಲ ಅಂದ್ರೂ 50+ ಆಗಿದೆ, ಬಟ್ ಆದ್ರೆ ನೋಡೋದಕ್ಕೆ ಆ ರೀತಿಯಾಗಿ ಕಾಣಿಸಲ್ಲ. ಆ್ಯಂಡ್ ಇಲ್ಲಿ ತುಂಬ ಜನ ಏಜ್ ಆಗಿರೋರು ಕೂಡ ಜಾಬ್ ಮಾಡ್ತಾರೆ ಆ್ಯಂಡ್ ತುಂಬ ಫಿಟ್ ಆಗಿನೂ ಕೂಡ ಇರ್ತಾರೆ. ಸೊ ಏರ್ಪೋರ್ಟ್ ರೀಚ್ ಆದ್ವಿ. ಸೊ ಇಲ್ಲಿ ನಾವಿವಾಗ ಆನ್ಲೈನ್ ಬೋರ್ಡಿಂಗ್ ಪಾಸ್ ತೊಗೊಂಡು ಒಳಗಡೆ ಹೋಗೋದಷ್ಟೇ. ನಮ್ಮದು ಚೆಕ್ ಇನ್ ಬ್ಯಾಗ್ಸ್ ಅಷ್ಟೇ ಇರೋದು, ಬ್ಯಾಗೇಜ್ ಡ್ರಾಪ್ ಯಾವುದೂ ಇಲ್ಲ. ನಾವು ಎಕ್ಸ್ಟ್ರಾ ಲಗೇಜಸ್ ಯಾವುದೂ ತೊಗೊಂಡು ಬಂದಿಲ್ಲ. ಸೊ ಕೀರ್ತಿ ಇಲ್ಲಿ ಆನ್ಲೈನಲ್ಲಿ ಬೋರ್ಡಿಂಗ್ ಪಾಸ್ ತೊಗೊಳ್ತಾ ಇದ್ದಾರೆ. ಆ್ಯಂಡ್ ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ ಮಲೇಷ್ಯಾಗೆ ವೀಸಾ ಫ್ರೀ ಅಂತ. ಜಸ್ಟ್ ಆನ್ಲೈನಲ್ಲಿ ಅರೈವಲ್ ಫಾರ್ಮ್ನ ಫಿಲ್ ಮಾಡಬೇಕು. ಸೊ ಅದನ್ನು ಕೂಡ ಆಲ್ರೆಡಿ ಫಿಲ್ ಮಾಡಿ ಆಗಿದೆ ನಮ್ಮದು. ಸೊ ಬೋರ್ಡಿಂಗ್ ಪಾಸ್ಗೆ ಸೀಲ್ ಮಾಡಿಸ್ಕೊಂಡು ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದ್ವಿ. ಸೊ ಇಮಿಗ್ರೇಷನ್ ಎಲ್ಲ ಮುಗೀತು. ಇವಾಗ ಇಲ್ಲಿ ಫ್ಲೈಟ್ ಬೋರ್ಡ್ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲಿಂದ ಜಸ್ಟ್ 1.5 hour ಜರ್ನಿ ಅಷ್ಟೇ ಲಂಕಾವಿಗೆ. ತುಂಬ ಬೇಗನೆ ರೀಚ್ ಆಗ್ತೀವಿ. ಸೊ ಇವಾಗ ಫ್ಲೈಟ್ ಬೋರ್ಡ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಸ್ವಲ್ಪ ಡಿಲೇ ಆಯಿತು. ಲಂಕಾವಿನ ರೀಚ್ ಆದ್ವಿ. ಇವಾಗ ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ.
ನಾವು ಕರೆನ್ಸಿ ಎಕ್ಸ್ಚೇಂಜ್ ಎಲ್ಲ ಸಿಂಗಾಪುರ್ನಲ್ಲೇ ಮಾಡ್ಕೊಂಡು ಬಂದಿದ್ದೀವಿ. ಈ ಸಿಮ್ನು ಕೂಡ ಆ್ಯಕ್ಟಿವೇಟ್ ಮಾಡಿದ್ದೀವಿ ಆಲ್ರೆಡಿ. ಸೊ ಇಲ್ಲಿ ಸಿಮ್ ಕೂಡ ಏನು ಪರ್ಚೇಸ್ ಮಾಡ್ತಾ ಇಲ್ಲ. ಸಿಂಗಾಪುರ್ ಥರನೇ ಇಲ್ಲೂ ಕೂಡ ಗ್ರ್ಯಾಬ್ ಇದೆ. ಸೊ ಗ್ರ್ಯಾಬಲ್ಲಿನೇ ಕ್ಯಾಬ್ ಬುಕ್ ಮಾಡಿದ್ದಾರೆ ಕೀರ್ತಿ. ಆ್ಯಂಡ್ ಇಲ್ಲೂ ಸೇಮ್ ವೆದರ್ ಕೂಡ ಅಷ್ಟೇ ಸಿಂಗಾಪುರ್ ಥರನೇ ಇದೆ, ತುಂಬ ಹ್ಯೂಮಿಡ್ ಇದೆ. Storm and storm rain and only like 2 days after that sunny. ಸೊ ಹೋಟೆಲ್ನ ರೀಚ್ ಆದ್ವಿ ನಾವು. ತುಂಬ ಲೇಟ್ ನೈಟ್ ಏನಾಗಿಲ್ಲ. ಸೊ ಸ್ಕೂಟರ್ ರೆಂಟಿಗೆ ಸಿಗುತ್ತಾ ಅಂತ ಇಲ್ಲಿ ರಿಸೆಪ್ಷನ್ ಹತ್ರ ಕೇಳ್ತಾ ಇದ್ದೀವಿ. ಆ್ಯಂಡ್ ವಾಟರ್ ಆ್ಯಕ್ಟಿವಿಟೀಸ್ನು ಕೂಡ ಇವ್ರ ಹತ್ರನೇ ಬುಕ್ ಮಾಡ್ಬೋದು. ಸ್ಕೂಟರ್ ರೆಂಟ್ ಬಂದುಬಿಟ್ಟು 1 ಡೇಗೆ 45 ರಿಂಗೇಟ್ ಆಗುತ್ತೆ. ಪೀಕ್ ಸೀಸನಲ್ಲಿ ಬಂದರೆ 55 ರಿಂಗೇಟ್ ಆಗುತ್ತೆ. ಇಂಡಿಯನ್ ರುಪೀಸಲ್ಲಿ 800 900 ರುಪೀಸ್ ಈ ಥರ ಆಗುತ್ತೆ. ಒಂದೇ ಆಪ್ಷನ್ ಇದ್ದಿದ್ದು. ಸೊ ಈ ಸ್ಕೂಟಿನ ತೊಗೊಂಡಿದ್ದೀವಿ ಇವಾಗ. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಆಚೆ ಬಂದ್ವಿ. ಈಗ ಪಂಟಾಯ್ ಚೆನ್ನಂಗ್ ಅಂತ ಇದು ಲಂಕಾವಿನಲ್ಲಿ. ನಾವು ಸ್ಟೇ ಮಾಡಿರೋ ಹೋಟೆಲಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸಲ್ಲಿದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಕ್ಕಪಕ್ಕ ಎಲ್ಲ ತುಂಬ ಶಾಪಿಂಗ್ ಕಾಂಪ್ಲೆಕ್ಸ್ಗಳೆಲ್ಲ ಇದೆ. ಸೀ ಫುಡ್ನ ಇಷ್ಟಪಡೋರಿಗೆ ಈ ಪ್ಲೇಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಈ ಸ್ಟ್ರೀಟ್ ಫುಲ್ ಇದೇ ಥರ ಲೈಕ್ ಸೀ ಫುಡ್ ರೆಸ್ಟೋರೆಂಟ್ಗಳು ತುಂಬ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಬೋದು. ಆ ರೀತಿ ಆಪ್ಷನ್ಸ್ ಇರುತ್ತೆ ಇಲ್ಲಿ. ಸೊ ಡಿನ್ನರ್ ಮಾಡೋಣ ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ. ಎಲ್ಲೋ ಕೆಫೆ ಅಂತ ಇದು ನೇಮು. ತುಂಬ ಒಳ್ಳೆ ರಿವ್ಯೂಸ್ ಇದೆ ಆ್ಯಂಡ್ ಈವನ್ ವೆಜಿಟೇರಿಯನ್ ಆಪ್ಷನ್ಸು ಕೂಡ ತುಂಬ ಇದೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.